ಹಾಯ್ ಫ್ರೆಂಡ್ಸ್, ಸವಿ ರುಚಿಗೆ ಸ್ವಾಗತ. ಇವತ್ತು ದೋಸೆಗೆ ನೆನೆಸ್ತಾ ಇದ್ದೀನಿ. ಹಸಿ ಇದು ರೇಷನ್ ಅಕ್ಕಿ ಒಂದು 3 ಗ್ಲಾಸ್ ತೊಗೊಂಡಿದ್ದೀನಿ. ಉದ್ದಿನ ಕಾಳು ಒಂದು ಮುಕ್ಕಾಲು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಚೆನ್ನಾಗಿ 3-4 ಸರಿ ತೊಳೆದ್ಬಿಟ್ಟು ನೆನೆಸ್ಬೇಕು. ಒಂದು 4 ಅವರ್ 5 ಅವರ್ ನೆನೆಸ್ಬೇಕು. ನೋಡಿ, ಚೆನ್ನಾಗಿ ತೊಳೆದಿದ್ದೀನಿ. ಒಂದು 6 ಅವರ್, ಒಂದು 6-7 ಅವರ್ ಬಿಡಬೇಕು. ಮುಚ್ತಾ ಇದ್ದೀನಿ. ನೋಡಿ, ಈಗ ದೋಸೆಗೆ ನೆನೆಸಿದ್ನಲ್ಲ, ಈಗ ಹಾಕ್ತಾ ಇದ್ದೀನಿ. ಇದು ಕಲ್ಲು ತೊಳ್ಕೊಂಬಂದೆ, ಇದನ್ನು ತೊಳ್ಕೊಂಬಂದಿದ್ದೀನಿ ಎರಡೂ. ಈಗ ಮೇಲೆ ಇದೊಂದು ಕ್ಯಾಪ್ ಇದೆ, ಹಾಕಿ ಈ ಥರ ಟೈಟಾಗಿ ತಿರುಗಿಸ್ಬೇಕು. ಕೂರ ಥರ ತಿರುಗಿಸ್ಬಿಟ್ಟು ಟೈಟಾಗಿ ತಿರುಗಿಸ್ಬಿಟ್ಟು ಈಗ ಫಸ್ಟು ಒಂದು ಮುಕ್ಕಾಲು ಗ್ಲಾಸ್ ನೀರು ಹಾಕಬೇಕು. ನೀರು ಹಾಕ್ತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ನೆಂದಿದೆ. ಅವಲಕ್ಕಿದು ನೆನೆಸಿದ್ದೀನಿ, ಅದೊಂದು 5 ನಿಮಿಷ ನೆನೆಸ್ಬೇಕು. ನೋಡಿ, ಪ್ಲೇಟ್ ಮುಚ್ತಾ ಇದ್ದೀನಿ. ನೋಡಿ, ಈ ಟೈಮಲ್ಲಿ ಅವಲಕ್ಕಿ ಹಾಕ್ತಾ ಇದ್ದೀನಿ. ಅವಲಕ್ಕಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ದೆ. ಇದೊಂದು ಅರ್ಧ ರುಬ್ಬಿದೆ. ಇವಾಗೊಂದು ಈ ಟೈಮಲ್ಲಿ ಅವಲಕ್ಕಿ ಹಾಕಿದ್ರೆ ನೈಸಾಗುತ್ತೆ. ಈ ಪ್ಲೇಟ್ ಹಾಕಿ ಮುಚ್ಚಿದೆ. ಇನ್ನು ಸ್ವಲ್ಪ ನೈಸಾಗಬೇಕು, ಫೈನಾಗುತ್ತೆ ಸ್ವಲ್ಪ ಹೊತ್ತು. ಈ ಟೈಮಲ್ಲಿ ಉಪ್ಪು ಹಾಕ್ತೀನಿ. ನೋಡಿ, ತೆಗಿತಾ ಇದ್ದೀರಿ, ನೈಸಾಗಿದೆ. ನೋಡಿ, ಹಾಕಿಕ್ಕಿದ್ದೀರಿ. ಒಂದು 8 ಅವರ್ ಬಿಡಬೇಕು. ಚೆನ್ನಾಗಿ ಉಪ್ಪಿದೆ, ಹುಳಿ ಚೆನ್ನಾಗಿ ಬಂದಿದೆ. ನೋಡಿ, ದೋಸೆ ಹುಯ್ತಾ ಇದ್ದೀನಿ. ಎಷ್ಟು ಅಗಲ ಬೇಕಾದರೂ ಇಟ್ಕೊಬೋದು. ದೋಸೆ ಅಂತ ಸೂಪರಾಗಿ ಬರುತ್ತೆ. ಎಣ್ಣೆ ಒಂಚೂರು ಸುತ್ತೂರು ಈ ಪ್ಲೇಟ್ ಹಾಕಿ ಮುಚ್ಚಬೇಕು. ನೋಡಿ, ದೋಸೆ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ದೋಸೆ ರೆಡಿಯಾಗಿದೆ. ನೋಡಿ, ಎಷ್ಟು ಸಾಫ್ಟಾಗಿ, ಎಷ್ಟು ತಿನ್ನೋಕ್ಕೆ ಎಷ್ಟು ಬೇಕಾದರೂ ತಿನ್ಬೋದು. ತೆಳ್ಳಗೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.